ಗೋವಾ ಪೊಲೀಸ್, KSISF, ಟ್ರಾಫಿಕ್ ಪೊಲೀಸ್ ಹೀಗೆ ಹಲವಾರು ತುಕಡಿಗಳು ಭಾಗಿಯಾಗಿದೆ. ಇದೀಗ ತಾವು ನೋಡ್ತಾ ಇದ್ದೀರಾ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನವಾಗಿದೆ. ಅವರ ಜೊತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಆಗಮಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಂದ ಧ್ವಜಾರೋಹಣ ಮೊದಲಿಗೆ. ತ್ರಿವರ್ಣ ಧ್ವಜದ ಉದ್ದೇಶ ಕೇಸರಿ, ಧೈರ್ಯ, ತ್ಯಾಗ ಮತ್ತು ದೇಶದ ಒಳಿತಿಗಾಗಿ ಬಲಿದಾನದ ಸಂಕೇತ. ಬಿಳಿ, ಸತ್ಯ, ಶಾಂತಿ ಮತ್ತು ಶುದ್ಧತೆಯ ಸಂಕೇತ. ಹಸಿರು, ಪ್ರಗತಿ, ಸಮೃದ್ಧಿ, ಬೆಳವಣಿಗೆ ಮತ್ತು ಭೂಮಿಯೊಂದಿಗಿನ ಮನುಷ್ಯನ ಸಂಬಂಧವನ್ನು ಸೂಚಿಸುತ್ತದೆ. ಅಶೋಕ ಚಕ್ರ, ಇದನ್ನು ಧರ್ಮಚಕ್ರ ಎಂದು ಕರೆಯುತ್ತಾರೆ. 24 ಕಡ್ಡಿಗಳನ್ನು ಹೊಂದಿರುವ ಈ ಚಕ್ರವು ನಿರಂತರ ಚಲನೆ, ಸದ್ಗುಣ ಮತ್ತು ರಾಷ್ಟ್ರದ ನಿರಂತರ ಪ್ರಗತಿ. ದಂಪತಿಗಳಿಬ್ಬರು, ಮುಖ್ಯಮಂತ್ರಿಗಳು ಹಾಗೂ ಅವರ ಶ್ರೀಮತಿಯವರು ಮಹಾತ್ಮ ಗಾಂಧಿ ಸನ್ಮಾನ್ಯ ಮುಖ್ಯಮಂತ್ರಿ ಸಲಾಮಿ ದೇಗಾ ಸಲಾಮಿ ಸಕ್ ವಿಧಾನಸೌಧದ ಸುತ್ತ ಆಗಸ್ಟ್ 15ರಂದು ವಿಜೃಂಭಣೆಯ ಫ್ರೀಡಂ ಹಬ್ಬ. ಗೌರವ ರಕ್ಷೆ ಸ್ವೀಕಾರ ಹಾಗೂ ಪರಿವೀಕ್ಷಣೆಗೆ ಇದೀಗ ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಈ ಉತ್ಸವದಲ್ಲಿ ಭಾಗಿಯಾಗಿ ಇವತ್ತು ರಾಜ್ಯದ ಜನತೆಯನ್ನ ಉದ್ದೇಶಿಸಿ ಅವರು ಸ್ವಾತಂತ್ರ್ಯ ಮಿತ್ರ ಅಕಾಡೆಮಿ, ಆರ್ಮಿ ಪಬ್ಲಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ಕ್ರಿಸಲಿಸ್ ಹೈಸ್ಕೂಲ್ ಹೊರಮಾವು, ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್, ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್, ಪ್ರೆಸಿಡೆನ್ಸಿ ಸ್ಕೂಲ್ ಬಿಳೆಕಹಳ್ಳಿ, ರಾಜರಾಜೇಶ್ವರಿ ಇಂಗ್ಲಿಷ್ ಹೈಸ್ಕೂಲ್, ಮಂಜುನಾಥ್ ಶುಕ್ಲಾರವರು ಹಾಗೂ ದ್ವಿತೀಯ ದಂಡನಾಯಕರಾಗಿ ಶ್ರೀ ಕೇದಾರ್ನಾಥ್ GH, ಸಹಾಯಕ ಪೊಲೀಸ್ ಆಯುಕ್ತರು, CIR ಉತ್ತರ ಸಂಪೂರ್ಣ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ